ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಾರ ಹುಣ್ಣಿಮೆಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಮುಂಗಾರು ಆರಂಭವನ್ನು ಸೂಚಿಸುವ ರೈತರ ಹಬ್ಬವಾದ ಕಾರ ಹುಣ್ಣಿಮೆಯನ್ನು ಶನಿವಾರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಚರಿಸಲಾಯಿತು. ಬೇಸಿಗೆ ಮುಗಿದು ಮುಂಗಾರಿನ ಆರಂಭವನ್ನು ಸೂಚಿಸುವ ಕಾರ ಹುಣ್ಣಿಮೆಯ ಹಬ್ಬವನ್ನು ಕರ್ನಾಟಕದ ರೈತರು ಶನಿವಾರ ಆಚರಿಸಿದರು. ಅದರಂತೆ ಇಂಡಿ ತಾಲೂಕಿನ ತಡಬಲಗ ಗ್ರಾಮದಲ್ಲಿ ಕೂಡ ಆಚರಣೆಯ ಅಂಗವಾಗಿ ಸಾಂಪ್ರದಾಯಿಕ ಎತ್ತುಗಳ ಓಟವನ್ನು ಸಹ ಆಯೋಜಿಸಲಾಗಿತ್ತು. ಈ ಸಂಭ್ರಮಾಚರಣೆಯ ದಿನವು ಸಾಮಾನ್ಯವಾಗಿ ಮಾನ್ಸೂನ್ ಮಳೆಯ ಆರಂಭದ ನಂತರ ಮೊದಲ ಹುಣ್ಣಿಮೆಯ ದಿನವನ್ನು ಸೂಚಿಸುತ್ತದೆ. ರೈತರು ಜಾನುವಾರುಗಳನ್ನು ಪೂಜಿಸುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ದಿನವು ಬೇಸಿಗೆಯ ಅಂತ್ಯವನ್ನು ಸೂಚಿಸುತ್ತದೆ. ಈ ಹಬ್ಬದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಉತ್ತಮ ಮಳೆಯಾಗಲಿ, ಉತ್ತಮ ಫಸಲು ಬರಲಿ ಎಂದು ಪ್ರಾರ್ಥಿಸುತ್ತಾರೆ. ಈ ಹಬ್ಬವು ಮಳೆಗಾಲದ ಸ್ವಾಗತದ ಸಂಕೇತವೂ ಹೌದು. ಕಾರ ಹುಣ್ಣಿಮೆಯಂದು ಇಂಡಿ ತಾಲೂಕಿನ ತಡಬಲಗ ಗ್ರಾಮದಲ್ಲಿ ಕೂಡ ಊರಗೌಡರ ಜೋಡ ಎತ್ತುಗಳನ್ನು ಸಾಯಂಕಾಲ 6 ಗಂಟೆಗೆ ಗ್ರಾಮದ ಹಿರಿಯರು ಹಾಗೂ ಮಹಿಳೆಯರು ಸಾಮೂಹಿಕವಾಗಿ ವಾದ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಊರು ಅಗಸೆಗೆ ಕರೆತರುತ್ತಾರೆ. ಹಾಗೂ ಊರ ವಾಲಿಕಾರ ಮನೆತನದವರು ಊರ ಅಗಸೆಗೆ ಬೇವಿನ ಎಲೆ ಹಾಗೂ ಕೊಬ್ಬರಿಯನ್ನು ಕಟ್ಟುತ್ತಾರೆ. ನಂತರ ಒಂದು ಎತ್ತಿಗೆ ಮುಂಗಾರಿ, ಇನ್ನೊಂದು ಎತ್ತಿಗೆ ಹಿಂಗಾರಿ ಎಂದು ನಾಮಕರಣ ಮಾಡುತ್ತಾರೆ. ಅದೇ ರೀತಿಯಾಗಿ ಈ 2 ಎತ್ತುಗಳನ್ನು ಏಕಕಾಲದಲ್ಲಿ ಓಡಿಸಲು ಪ್ರಾರಂಭಿಸುತ್ತಾರೆ. ಮೊದಲು ಯಾವ ಎತ್ತು ಊರ ಅಗಸೆ ಮೊದಲು ದಾಟುತ್ತದೆಯೋ ಅದರ ಮೇಲೆ ಮುಂಗಾರು ಹಿಂಗಾರು ಮಳೆ ಬೆಳೆ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಆದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಆದರೆ ಇತ್ತಿತ್ತಲಾಗಿ ಕೆಲವು ಹಳ್ಳಿಗಳಲ್ಲಿ ಈ ಕಾರ ಹುಣ್ಣಿಮೆಯೇ ಮರೆತು ಹೋದಂತಾಗಿದೆ. ಕೆಲವು ಹಳ್ಳಿಗಳಲ್ಲಿ ಮಾತ್ರ ಕಾರ ಹುಣ್ಣಿಮೆ ಕಂಡುಬರುತ್ತಿದೆ. ಆದರೆ ಕೆಲವು ಹಳ್ಳಿಗಳಲ್ಲಿ ಕೇವಲ ಕಾರ ಹುಣ್ಣಿಮೆಯೋ ನೆನಪಿಗೆ ಮಾತ್ರ ತರುತ್ತಾರೆ. ಆದರೆ ಕಾರ ಹುಣ್ಣಿಮೆಯ ಆಚರಿಸಲು ಇವರಿಗೆ ಗೊತ್ತೇ ಇಲ್ಲ. ಅದರಂತೆ ತಡಬಲಗ ಗ್ರಾಮದಲ್ಲಿಯೂ ಇಂದಿಗೂ ಸಹ ಹಿಂದಿನಿಂದ ನಡೆದುಕೊಂಡ ಬಂದ ಪದ್ಧತಿಯು ಜಾರಿಯಲ್ಲಿದೆ. ಇದೇ ಒಂದು ವೈಶಿಷ್ಟ್ಯ ಈ ಗ್ರಾಮದಲ್ಲಿ ಕಂಡುಬರುವ ಕಾರ ಹುಣ್ಣಿಮೆಯ ಕುರಿತು ಒಂದು ವೈಶಿಷ್ಟ್ಯವಾಗಿದೆ.